Hello, Namaskara, welcome back to our channel. We're back with another video. Welcome to another video in the Himachal series. ಇವತ್ತು ನಾವು ಶರ್ಚಿ ಅಂತ ಒಂದು ಹಳ್ಳಿಲಿದ್ದೀವಿ. ಸೊ ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿಗೆ ಬರೋಕ್ಕೆ ಒಂದೇ ದಾರಿ ಇರೋದು, ಗುಶೈಣಿ ಹತ್ರ ಬಂದು ಗುಶೈಣಿಯಿಂದ ಇಲ್ಲಿಗೆ ಬರಬೇಕು. ನಾವು ಜಿಬಿಯಿಂದ ಬೆಳಗ್ಗೆ ಹೊರಟು ಒಂದು 9:45 ಒಂದು ಬಸ್ ತೊಗೊಂಡು ಬಂಜಾರ್ ಅನ್ನೋ ಜಾಗಕ್ಕೆ ಬಂದ್ವಿ. ಒಂದು 45 ಮಿನಿಟ್ಸ್ ಆಯಿತು. ಅಲ್ಲಿಂದ ಮತ್ತೆ ಇನ್ನೊಂದು ಬಸ್ ತೊಗೊಂಡ್ವಿ. ಗುಶೈಣಿ ಅಂತ ಜಾಗ ಇದೆ ಒಂದಿಲ್ಲಿ. ಈ ಗುಶೈಣಿ ಅನ್ನೋ ಜಾಗ ಗ್ರೇಟರ್ ಹಿಮಾಲಯನ್ ನ್ಯಾಷನಲ್ ಪಾರ್ಕ್ ಹತ್ರ ಬರುತ್ತೆ. ಸೊ ಆ ಗುಶೈಣಿ ಹತ್ರ ಬಂದು ಅಲ್ಲಿಂದ ಒಂದು ಕ್ಯಾಬ್ ಮಾಡಿಕೊಂಡು ನಾವು ಫೈನಲಿ ಈ ಶರ್ಚಿ ಅನ್ನೋ ಜಾಗಕ್ಕೆ ಬಂದ್ವಿ. ಗುಶೈಣಿಯಿಂದ ಇಲ್ಲಿಗೆ ಬರೋಕ್ಕೆ ಒಂದು 40 ಮಿನಿಟ್ಸ್ ಏನೋ ಆಯಿತು. ಗುಶೈಣಿಯಿಂದನೂ ನಾವು ಬಸ್ ತೊಗೋಬೋದಾಗಿತ್ತು, ಬಟ್ ಆ ಬಸ್ಸು ಸಂಜೆ 4:30 ಹತ್ರ ಬರುತ್ತಂತೆ ಗುಶೈಣಿ ಹತ್ರ. ಇಲ್ಲಿಗೆ ಬರೋಕ್ಕೆ ಒಂದು 1 ಅವರ್ ಮೇಲಾಗುತ್ತೆ, ಅಂದರೆ ಸಂಜೆ ಒಂದು 5:30-6 ಗಂಟೆ ಆಗೋಗ್ತಾಯಿತ್ತು. ಸೊ ನಮ್ಮ ಒಂದಿನ ಪೂರ್ತಿ ವೇಸ್ಟ್ ಆಗೋದು. ಅದಕ್ಕೆ ಕ್ಯಾಬ್ ತೊಗೊಂಡು ಬಂದ್ವಿ. ಅರೌಂಡ್ 800 ರುಪೀಸ್ ಏನೋ ಚಾರ್ಜ್ ಮಾಡಿದ್ರು. ನೀವು ಒಂದೇ ಸತಿ ಬಂಜಾರಿಂದ ಇಲ್ಲಿ ತನಕ ಕ್ಯಾಬಲ್ಲಿ ಬರಬೇಕು ಅಂತಂದರೆ ಆಲ್ಮೋಸ್ಟ್ ಒಂದು 3000 ರುಪೀಸ್ ತನಕ ಚಾರ್ಜ್ ಮಾಡ್ತಾರಂತೆ. ಆ್ಯಂಡ್ ಶರ್ಚಿಲಿ ನಾವು ಗ್ರೀನ್ ವ್ಯಾಲಿ ಹೋಮ್ ಸ್ಟೇ ಅಂತ ಒಂದು ಹೋಮ್ ಸ್ಟೇ ಇದೆ. ಈ ಹೋಮ್ ಸ್ಟೇ ಊರಿನ ಮಧ್ಯದಲ್ಲಿದೆ. ಸೊ ಅಲ್ಲೇ ಉಳ್ಕೋತಾ ಇದ್ದೀವಿ ನಾವು. 2 ಡೇಸ್ ಇರ್ತಾ ಇದ್ದೀವಿ ಇಲ್ಲಿ. ಈಗ ತಾನೇ ಬಂದು ಸೆಟ್ಲ್ ಆಗಿದ್ದೀವಿ. ಫಸ್ಟ್ ಹೋಗಿ ಊಟ ಮಾಡಬೇಕು. ಸ್ವಲ್ಪ ಬಿಸಿಲಿದೆ, ಆದರೂ ಲೈಟಾಗಿ ಚಳಿ ಆಗ್ತಾಯಿದೆ. ನೋಡೋಣ, ಆದಷ್ಟು ಈ ತುಂಬ ಚೆನ್ನಾಗಿರುವಂಥ ಪುಟ್ಟ ಹಳ್ಳಿನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಲೆಟ್ಸ್ ಸಿ. ಒಳ್ಳೆ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿದ್ವಿ. ದಾಲ್ ಚಾವಲ್ ಕೊಟ್ಟಿದ್ರು. ಇಟ್ ವಾಸ್ ಸಿಂಪಲ್ ಬಟ್ ವೆರಿ ಟೇಸ್ಟಿ. ಈಗ ನಿದ್ದೆ ಮಾಡಿ ಎದ್ದು ಬಂದು ಸ್ವಲ್ಪ ಇಲ್ಲೇ ಓಡಾಡೋಣ ಅಂತ ಬಂದಿದ್ದೀವಿ. ನಾವಿರೋ ಹೋಮ್ ಸ್ಟೇದು ಅದೇ ಅಡ್ವಾಂಟೇಜು. ಇಟ್ಸ್ ಇನ್ ದ ರೈಟ್ ಮಿಡಲ್ ಆಫ್ ದಿಸ್ ಟೈನಿ ವಿಲೇಜ್ ಏನು ಹ್ಯಾಮ್ಲೆಟ್ ಅಂತಲೇ ಅನ್ಬೋದು. ಹೀಗೆ ಮುಂದೆ ನಡ್ಕೊಂಡು ಬಂದ್ವಿ. ಇಲ್ಲೆಲ್ಲ ಒಂಥರ ದೇವಸ್ಥಾನ ಇದೆ. ಹಿಂದೆ ಫುಲ್ ಮೌಂಟನ್ಸು, ಅಲ್ಲಲ್ಲಿ ಲೈಟ್ ಸ್ನೋ ಇದೆ. ನಾಟ್ ಕಂಪ್ಲೀಟ್ಲಿ ಸ್ನೋ ಕ್ಯಾಪ್ಡ್ ಬಟ್ ಲೈಟ್ ಸ್ನೋ ಇದೆ. ಮೊನ್ನೆ ಎಲ್ಲ ತುಂಬ ಮಳೆ ಬಂದು ಆಗ ಸ್ವಲ್ಪ ಸ್ನೋ ಆಗಿದೆಯಂತೆ ಆ ಕಡೆ ಎಲ್ಲ. ಇಟ್ಸ್ ವೆರಿ ಬ್ಯೂಟಿಫುಲ್. ವಿ ಆಲ್ವೇಸ್ ವಾಂಟೆಡ್ ಟು ಸ್ಟೇ ಇನ್ ಅ ಹಿಮಾಚಲಿ ವಿಲೇಜ್ ಲೈಕ್ ದಿಸ್. ಸೊ ಒಂಥರ ಡ್ರೀಮ್ ಟ್ರೂ ಥರ ಆಗ್ತಾಯಿದೆ. ನನ್ನ ಹಿಂದೆ ಆ ಮಡ್ ಹೌಸ್ ಕಾಣಿಸ್ತಿರೋದು ಪೋಸ್ಟ್ ಆಫೀಸು. ಈ ಕಡೆ ಎಲ್ಲ ಐ ಥಿಂಕ್ ಮೇಕೆಗೆಲ್ಲ ಮೇಯಕ್ಕೆಲ್ಲ ಸ್ಟೋರ್ ಮಾಡಿದ್ದಾರೆ. ಮಕ್ಕಳೆಲ್ಲ ಆಟ ಆಡ್ತಾ ಇದ್ದೇವೆ. ತುಂಬ ಚೆನ್ನಾಗಿದೆ. ಹೀಗೆ ಸುಮ್ಮನೆ ಒಂದು ಸ್ಟ್ರಾಲ್ ತೊಗೋತೀವಿ ಜಸ್ಟ್ ಟು ಫೀಲ್ ದ ವಿಲೇಜ್ ಲೈಫ್.
ಅಲ್ಲೆಲ್ಲ ಸುತ್ತಾಡ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು. ಮನೆಗಳೆಲ್ಲ ಮೋಸ್ಟ್ಲಿ ವುಡನ್ ಫ್ರೇಮ್ಸು ಮತ್ತು ಮಡ್ ಹೌಸಸ್ಸು. ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಪೋಸ್ಟ್ ಆಫೀಸ್ ಕಾಣಿಸ್ತು, ಸುಮಾರು ಮನೆಗಳು ಕಾಣಿಸ್ತು, ಮತ್ತು ಮೊದಲೇ ತೋರಿಸ್ದಂಗೆ ಟೆಂಪಲ್ ಅಂತೂ ಇದೆ. ಮತ್ತು ಬಟಾಣಿ ಇದೆಲ್ಲ ಫಾರ್ಮ್ ಹಾಕಿತ್ತು. ನಾವು ಸುಮ್ಮನೆ ಸುತ್ತಾಡ್ತಿದ್ರೆ ಒಬ್ಬರು ಮನೆಯಿಂದ ಅವರೇ ಹೊರಗೆ ಬಂದ್ಬಿಟ್ಟು ಅಲ್ಲಿ ಬಟಾಣಿ ಎಲ್ಲ ಹಾಕಿದ್ದೀವಿ, ಅಲ್ಲಿ ಫೋಟೋ ತೊಗೊಳ್ಳಿ ಚೆನ್ನಾಗಿರುತ್ತೆ ಅಂದರು. ನೆನ್ನೆ ತುಂಬ ಸ್ಪೆಷಲ್ ಡೇ ಅಂತ ಇಲ್ಲಿ ಜಾತ್ರೆ ಎಲ್ಲ ನಡೆದಿತ್ತಂತೆ. ನಮ್ಗೆ ಜಸ್ಟ್ ಮಿಸ್ ಆಯಿತು. ಒಂದು ದೊಡ್ಡ ಪೋಲ್ ಥರ ನೆಡ್ತಾರಂತೆ. ಒಂದೊಂದು ವರ್ಷದ ಒಂದೊಂದು ಜಾತ್ರೆನಲ್ಲೂ ಒಂದು ದೊಡ್ಡ ಪೋಲ್ ನೆಡ್ತಾರಂತೆ. ಈಗಿನ ಪೋಲ್ ಇಲ್ಲಿ. ಇವತ್ತು ಇನ್ನೊಂದು ಬಾಂದಲ್ ಅಂತ ಒಂದು ಜಾಗದಲ್ಲಿ ಇಲ್ಲಿಂದ ಆ್ಯಕ್ಚುಲಿ ದೇವ್ರು ಹೊರಡ್ತು. ನಾವು ಬರೋವಾಗ ಇಲ್ಲಿಂದ ದೇವ್ರು ಹೊರಡ್ತು. ಆ ಬಾಂದಲ್ಲಿಂದಾನೇ ಬಂದಿತ್ತಂತೆ ನೆನ್ನೆ. ಇವತ್ತು ತಿರ್ಗಾ ಇಲ್ಲಿಂದ ಬಾಂದಲ್ಗೆ ಹೋಗುತ್ತೆ ಅಂತಂದರು. ನಾವು ಓಡಾಡಿದ್ದಷ್ಟು ಒಂಥರ ಸಣ್ಣ ಪಾತ್ವೆ ಥರ ಮಾಡಿದ್ದಾರೆ. ಕೆಲವು ಕಡೆ ಟೈಲ್ಸ್ ಹಾಕಿದ್ದಾರೆ, ಕೆಲವು ಕಡೆ ಜಸ್ಟ್ ಹಾಗೆ ಸಿಮೆಂಟ್ ಪಾತ್ವೆ ಇದೆ. ಅದೊಂಥರ ನಮಗೆ ಎಲ್ಲೂ ವಿ ಕ್ಯಾನಾಟ್ ಗೆಟ್ ಲಾಸ್ಟ್. ಆ ಪಾತ್ವೆ ಫಾಲೋ ಮಾಡ್ಕೊಂಡು ಹೋದರೆ ಊರಿನ ಆಚೆ ತಲುಪಿಬಿಡ್ತೀವಿ. ತಿರ್ಗಾ ವಾಪಸ್ ಪಾತ್ವೆನಲ್ಲಿ ಬಂದರೆ ಇಲ್ಲಿ ಸೆಂಟರಿಗೆ ಬಂದುಬಿಡ್ತೀವಿ. ಜನ ಎಲ್ಲ ಅಂತೂ ತುಂಬಾ ಫ್ರೆಂಡ್ಲಿ. ಎಲ್ಲರೂ ಖುಷಿಯಾಗಿ ಸ್ಮೈಲ್ ಮಾಡಿಕೊಂಡೇ ಹೋಗ್ತಿರ್ತಾರೆ. ನೋಡಿದವರೆಲ್ಲ ಎಲ್ಲಿಂದ ಬಂದಿದ್ದೀರಾ, ಎಷ್ಟು ದಿನ ಇದ್ದೀರಾ, ಎಲ್ಲಿ ಉಳ್ಕೊತಿದ್ದೀರಾ ಅಂತೆಲ್ಲ ಕೇಳ್ತಾಯಿದ್ರು. ಇಲ್ಲೇ ಊರಿನ ಮಧ್ಯ ಕೂತಿದ್ದೀವಿ. ಒಂಥರ ಆಂಫಿ ಥಿಯೇಟ್ರ್ ಫೀಲಿಂಗ್ ಬರುತ್ತೆ. ಪೂರ್ತಿ ಸಿಮೆಂಟದು ಮೆಟ್ಲುಗಳ ಹಾಕಿದ್ದಾರೆ. ಇಲ್ಲೇನಾದ್ರು ಈವೆಂಟ್ ನಡೆದ್ರೆ ಕೂತ್ಕೊಂಡು ನೋಡೋ ಥರ. ಹಾಗೆ ಪೂರ್ತಿ ವಾಕ್ ಮಾಡ್ಕೊಂಡು ಬಂದಾದಮೇಲೆ ಶರ್ಚಿ ಎಂಟ್ರೆನ್ಸಲ್ಲಿ ಒಂದು ಧಾಬಾ ಸಿಗುತ್ತೆ, ರಾಕೇಶ್ ಧಾಬಾ ಅಂತ. ಅಲ್ಲಿ ಹೋಗಿ ಒಂದು ಮ್ಯಾಗಿ ಎಲ್ಲ ತಿನ್ಕೊಂಡು ಬಂದ್ವಿ. ಚೆನ್ನಾಗಿತ್ತು. ಇಡೀ ಜಾಗಕ್ಕೆ ಅದೊಂದೇ ಅಂಗಡಿ ಥರ ಇರೋದು. ಅಲ್ಲಿಂದ ಮುಗಿಸ್ಕೊಂಡು ಹಿಂಗೆ ಬರ್ತಿದ್ರೆ ನೋಡಿದ್ರೆ ಇಲ್ಲಿ ಕ್ರಿಕೆಟ್ ಆಡ್ತಾಯಿದ್ರು. IPL ಟೈಮ್ ಬೇರೆ. ಹೋಗಿ ನಾನು ಒಂದು ಸ್ವಲ್ಪ ಹೊತ್ತು ಒಂದು 1 ಅವರ್ ಬೌಲಿಂಗ್ ಮಾಡಿ ಬಂದೆ. ಚೆನ್ನಾಗಿದೆ. ದಿನ ಆಡ್ತಾರೆ ಅನಿಸುತ್ತೆ. ನಾವು ರೂಮಲ್ಲಿದ್ದಷ್ಟೊತ್ತು ಯಾರೂ ಮಕ್ಕಳುಗಳು ಕಾಣಿಸ್ಲಿಲ್ಲ. ಮೋಸ್ಟ್ಲಿ ಸ್ಕೂಲ್ಗೆ ಹೋಗಿದ್ರು ಅನಿಸುತ್ತೆ. ಈಗ ಸಂಜೆ ಆಗ್ತಿದ್ದಂಗೆ ಎಲ್ಲರೂ ಬಂದು ಆ ಥರ ಪರ್ಫೆಕ್ಟ್ ಸೆಟ್ಟಿಂಗ್ ಅಲ್ಲಿ ಆಟಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಆಲ್ರೈಟ್, ವೆಲ್ಕಮ್ ಟು ಬ್ಯೂಟಿಫುಲ್ ಮಾರ್ನಿಂಗ್ ಹಿಯರ್ ಇನ್ ಸರ್ಚಿ. ಬೆಳಗ್ಗೆ ಎದ್ದು ಸ್ವಲ್ಪ ಹೊತ್ತು ನೆಮ್ಮದಿಯಾಗಿದ್ವಿ. ಈ ಹಳ್ಳಿ ಜೀವನ ನೋಡೋಕ್ಕೆ ಚೆನ್ನಾಗಿರುತ್ತೆ ತುಂಬ. ಸೊ ಫ್ರೆಶ್ ಅಪ್ ಆದಮೇಲೆ ತಿಂಡಿ ಕೊಟ್ಟರು, ಸಿದ್ದು ಅಂತ. ಇಲ್ಲಿ ತುಂಬ ಲೋಕಲ್ ಡಿಶ್ಶು, ತುಂಬ ಫೇಮಸ್ ಅದು. ಅದನ್ನು ತಿಂದು ಒಂದು ಶಾರ್ಟ್ ಹೈಕಿಗೆ ಹೋಗ್ತಾ ಇದ್ದೀವಿ ಈಗ. ಇಲ್ಲೇ ಒಂದು 2-3 ಊರಿಗೆ ಅಂತೆ, ಹೋಗಿ ನೋಡ್ಕೊಂಡು ಬರೋಣ. 1.5 hour ಆಗುತ್ತಂತೆ. ಸೊ ವಿ ಡಿಸೈಡೆಡ್ ವಿಲ್ ಟೇಕ್ ಯು ಅಲಾಂಗ್. ಸೊ ಲೆಟ್ಸ್ ಗೋ. ಶರ್ಚಿಯಿಂದ ಈಗ ಜಮಾಲ ಅನ್ನೋ ಒಂದು ಹಳ್ಳಿಗೆ ಬಂದಿದ್ದೀವಿ. ದಾರಿ ತುಂಬಾ ಚೆನ್ನಾಗಿತ್ತು. ಒಂದು ಸ್ವಲ್ಪ ಬ್ರೋಕನ್ ರೋಡೇ ಇದ್ದಿದ್ದು, ಅದ್ರ ಮೇಲೆ ನಡ್ಕೊಂಡು ಬಂದಿದ್ದು. ಫುಲ್ ಆ್ಯಪಲ್ ಟ್ರೀಸ್ ಕಾಣಿಸ್ತಿತ್ತು. ಅದ್ರ ಬಗ್ಗೆ ಎಲ್ಲ ಇವ್ರು ಹೇಳ್ತಾಯಿದ್ರು. ಇನ್ನು ಜೂನ್ ಹಾಗೆ ಎಲ್ಲ ಆ್ಯಪಲ್ ಸಿಗತ್ತಂತೆ.
ಈಗಿನ ಸಣ್ಣ ಸಣ್ಣದಾಗಿದೆ. ಅದ್ರ ಮೇಲೆಲ್ಲ ಒಂಥರ ನೆಟ್ ಹಾಕಿದ್ರು. ಏನಕ್ಕೆ ಅಂತ ಕೇಳಿದ್ರೆ ಅದು ಆ್ಯಪಲ್ಸ್ನ ಪ್ರೊಟೆಕ್ಟ್ ಮಾಡತ್ತಂತೆ. ನೆಟ್ ಹಾಕಲಿಲ್ಲ ಅಂದರೆ ಆ್ಯಪಲಲ್ಲಿ ಹುಳು ಅವೆಲ್ಲ ಬರೋ ಚಾನ್ಸಸ್ ಇರುತ್ತೆ. ಈ ನೆಟ್ ಹಾಕಿದರೆ ಆ್ಯಪಲ್ ಹಾಗೆ ಚೆನ್ನಾಗಿ ಉಳ್ದಿರತ್ತೆ ಅಂತಂದರು. ಮತ್ತು ಹೀಗೆ ಬಂದಮೇಲೆ ಜಮಾಲ ವಿಲೇಜ್ ಫುಲ್ ತನಕ ರೋಡ್ ಇಲ್ಲ, ಒಂದಷ್ಟು ಹತ್ಕೊಂಡು ಬರಬೇಕು, ಸುಮ್ಮನೆ ಕಾಲ್ದಾರಿ ಇರೋದು. ಅಲ್ಲಿ ಬರುವಾಗ ಒಂದು ಪುಟಾಣಿ ಮನೆ ಥರ ಇತ್ತು. ಅವ್ರು ಹೇಳಿದ್ರು ಅದ್ರೊಳಗೆ ಒರಳ್ಕಲ್ಲಿದೆ ಅಂತ. ಒಳಗೆ ತೆಗೆದು ನೋಡಿದ್ವಿ. ಅವರು ಅದನ್ನು ಚಕ್ಕಿ ಅಂತೇನೋ ಅಂತ ಇದ್ರು. ಒಳಗೆ ಒರಳ್ಕಲ್ಲೇ ಇದ್ದಿದ್ದು. ಆ ಒರಳ್ಕಲ್ದು ಏನು ಸ್ಪೆಷಾಲಿಟಿ ಅಂದರೆ ನೀರಿನ ಫೋರ್ಸ್ಗೆ ಅದು ಟರ್ನ್ ಆಗಿ ಹಿಟ್ಟಾಗೋದಂತೆ. ಶರ್ಚಿಯಿಂದ ಹೊರಟು ನಾವೊಂದು 1.5 hour ಆಯಿತು. ಜಮಾಲ ಅಂತ ಹಳ್ಳಿಗೆ ಬಂದ್ವಿ. ಅದ್ರ ಪಕ್ಕನೇ ಸ್ವಲ್ಪ ಮೇಲ್ಗಡೆ ಬಂದರೆ ಬಡಸಾರಿ ಅಂತ ಒಂದು ಮೆಡೋ ಇದೆ, ಅಲ್ಲಿ ಕೂತಿದ್ದೀವಿ ಈಗ. ನಮ್ಮ ಜೊತೆ ದಿನೇಶ್ ಭಯ್ಯ ಬಂದಿದ್ದರು. ಅವರು ಹೋಮ್ ಸ್ಟೇ ನೋಡ್ಕೋತಾರೆ, ಅವರು ಅವ್ರ ಬ್ರದರು ಟೀಟೋ ಅಂತ. ಸೊ ಅವ್ರು ನಮ್ಮನ್ನು ಪೂರ್ತಿ ಗೈಡ್ ಮಾಡ್ಕೊಂಡು ಕರ್ಕೊಂಡು ಬಂದರು. ತುಂಬ ಇನ್ಫಾರ್ಮೇಷನ್ ಹೇಳಿದ್ದಾರೆ ಈ ಜಾಗದ ಬಗ್ಗೆ. ಎಲ್ಲ ಹೇಳೋಕ್ಕೋದ್ರೆ ಅದೇ ಒಂದು ಸಪ್ರೇಟ್ ವೀಡಿಯೋ ಆಗೋಗುತ್ತೆ, ಅಷ್ಟು ಇನ್ಫಾರ್ಮೇಷನ್ ಸಿಕ್ತು ನಮಗೆ. ಸೊ ನಾನು ಹಿಂದೆ ವ್ಯೂ ನೋಡ್ತಾ ಇದ್ರೆ ನೀವು ತುಂಬ ದೂರದಲ್ಲಿ ಕಾಣಿಸ್ತಾ ಇರೋ ಹಳ್ಳಿನೇ ಶರ್ಚಿ, ಮಧ್ಯದಲ್ಲಿರೋಂಥ ಹಳ್ಳಿನೇ ಜಮಾಲ, ಮತ್ತು ಈ ಕಡೆ ಈ ಜಾಗ ಇರೋದು ಬಡಸಾರಿ ಅಂತ. ಇಲ್ಲೊಂದು ಸಣ್ಣ ಕೆಫೆ ಕೂಡ ಇದೆ, ಟೆಂಟ್ಗಳು ಹಾಕಿದ್ದಾರೆ, ಸ್ವಲ್ಪ ಸ್ಟೂಲು ಬೆಂಚ್ಗಳೆಲ್ಲ ಹಾಕಿದ್ದಾರೆ ಕೂತ್ಕೊಂಡು ತಿನ್ನೋಕ್ಕೆ. ಸೊ ಇಟ್ಸ್ ಅ ರಿಯಲಿ ನೈಸ್ ಪ್ಲೇಸ್. ನನ್ನ ಮುಂದೆ ಲಾಂಬ್ರಿ ಟಾಪ್ ಅಂತ ಒಂದು ಜಾಗ ಇದೆ. ಇಲ್ಲಿಂದ ಶರ್ಚಿಯಿಂದ ಒಂದು 3-4 days ಟ್ರೆಕ್ ಮಾಡ್ಬೋದಂತೆ ಆ ಲಾಂಬ್ರಿ ಟಾಪಿಗೆ. ಈ ಲಾಂಬ್ರಿ ಟಾಪಿಗೆ ಒಂದು 3 days ಹೋಗಿ ಅಲ್ಲಿಂದ ಒಂದೇ ಸತಿ ಡೈರೆಕ್ಟಾಗಿ ಜಲೋರಿ ಪಾಸ್ಗೆ ಹೋಗ್ಬೋದಂತೆ. ಎಷ್ಟೊಂದು ಮಾಡೋಕ್ಕಿದೆ ಇಲ್ಲಿ, ಆರಾಮಾಗಿ 1-1.5 ತಿಂಗಳು ಇರ್ಬೋದು, ಅಷ್ಟು ಇದೆ ಅಂತ ಹೇಳ್ತಾಯಿದ್ರು ಅವರು. ಇಲ್ಲೊಂದು ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ ಈಗ, ಇನ್ನೂ ಸ್ಟಾರ್ಟ್ ಆಗಿಲ್ಲ, ಎಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ. ನಾವು ನೆನ್ನೆ ಇದ್ದಾಗಲೂ ಅಲ್ಲಿ ಶರ್ಚಿ ಹತ್ರನೇ ನಡೀತಾ ಇತ್ತು ಒಂದು, ಬಟ್ ಈಗ ಒಂದು ಲಾರ್ಜ್ ಸ್ಕೇಲಲ್ಲಿ ಮ್ಯಾಚ್ ನಡೀತಾ ಇದೆ. ನೋಡೋಣ, ಆದರೆ ಸ್ವಲ್ಪ ಹೊತ್ತು ನೋಡ್ಕೊಂಡು ಹೋಗ್ತೀವಿ. ಇನ್ನೊಂದು ಸ್ವಲ್ಪ ಫ್ಯಾಕ್ಟ್ಸು ದಿನೇಶ್ ಭಯ್ಯ ಹೇಳಿದ್ದು. ಇಲ್ಲಿ ನಾನು ಮುಂದೆ ನೋಡ್ತಿರೋ ಈ ಗ್ರಾಸ್ ನೀವು ನೋಡಿದ್ರೆ ಇದು ಬರೀ ಈ ಶೀಪ್ಗೆಲ್ಲ ಅಂತೆ ಬೆಳೆಸಿರೋದು. ಎಸ್ಪೆಷಲಿ ವಿಂಟರಲ್ಲಿ ಫುಲ್ ಸ್ನೋ ಕವರ್ಡ್ ಆಗಿಬಿಟ್ಟಾಗ ಈ ಥರ ಚಿಕ್ಕ ಚಿಕ್ಕ ಗ್ರಾಸ್ ಸಿಗಲ್ಲ ಅದಕ್ಕೆ ತಿನ್ನೋಕ್ಕೆ. ಅದಕ್ಕೆ ಇದನ್ನು ತೊಗೊಂಡು ಸ್ಟೋರ್ ಮಾಡಿಬಿಟ್ಟು ಈ ಗ್ರಾಸ್ನ ತಿನ್ನಿಸ್ತಾರಂತೆ. ವಿಂಟರಲ್ಲಂತೂ ಫುಲ್ ಸ್ನೋ ಕವರ್ಡ್ ಅಂತೆ. ನನ್ನ ಹಿಂದೆ ಕಾಣಿಸ್ತಿರೋ ಅಷ್ಟು ಮೌಂಟೇನ್ ಸ್ನೋನಲ್ಲಿ ಕವರ್ ಆಗತ್ತಂತೆ. ಐ ಥಿಂಕ್ ಇಲ್ಲೂ ಸ್ನೋ ಬೀಳುತ್ತೆ ಅಂತ, ಪೂರ್ತಿ ಬೀಳುತ್ತಂತೆ ಫುಲ್ಲು. ಇಲ್ಲೆಲ್ಲ ಸ್ನೋ ಅಂತೆ, ಎಲ್ಲ ಬೆಟ್ಟಗಳು ಸ್ನೋ. ಸೊ ಐ ಥಿಂಕ್ ಇಟ್ ವಿಲ್ ಬಿ ಜಸ್ಟ್ ಅಮೇಝಿಂಗ್ ವಿಂಟರಲ್ಲಿ ಬಂದರೆ. ಬಟ್ ಬರೋದೇ ಕಷ್ಟ ಆಗೋಗುತ್ತೆ. ನೆನ್ನೆ ನಾವು ಟ್ಯಾಕ್ಸಿಲಿ ಬರ್ತಿರುವಾಗ ಸರ್ಚಿಗೆ ಅವರೇ ಹೇಳ್ತಾಯಿದ್ರು ಟ್ಯಾಕ್ಸಿನೂ ಅಷ್ಟು ಮೇಲೆ ತನಕ ಬರೋಲ್ಲ, ಹೈಕ್ ಮಾಡಬೇಕಾಗತ್ತೆ ಅಂತ. ಸೊ ಫುಲ್ ಕಷ್ಟಪಟ್ಟು ಇಲ್ಲಿ ತನಕ ಬಂದರೆ ಇಟ್ ವಿಲ್ ಬಿ ಟೋಟಲಿ ವರ್ತ್ ಇಟ್. ಇನ್ನೇನಿಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಕ್ರಿಕೆಟ್ ಮ್ಯಾಚ್ ನೋಡ್ಕೊಂಡು ಹೊರಡ್ತೀವಿ. ಸಂಜೆ ಆಗ್ತಾ ಬಂತು ಶರ್ಚಿಲಿ. ನಾವು ನಾಳೆ ಹೊರಡ್ತಾ ಇದ್ದೀವಿ. ಸೊ ಅದೊಂದು ವಾಕ್ ಹೋಗಿ ಬರೋಣ ಅಂತ ಬಂದ್ವಿ. ಇಡೀ ಹಳ್ಳಿನ ಒಂದು 10 minutesಲ್ಲಿ ಕವರ್ ಮಾಡಿಬಿಡ್ಬೋದಲ್ಲ. ಅಷ್ಟು ಪುಟ್ಟ ಹಳ್ಳಿ, ಅಷ್ಟು ಚೆನ್ನಾಗಿದೆ. ವಿ ಹ್ಯಾಡ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಈವ್ನಿಂಗ್ ಲೈಟ್ ಅಂತೂ ಸಖತ್ತ ಇರುತ್ತೆ. ಆ ಕಡೆ ಒಂದು ವ್ಯಾಲಿ ಇದೆ, ಅಲ್ಲಿಂದ ಬರುತ್ತೆ ಒಂದು ರೇ ಆಫ್ ಲೈಟ್. ಇಟ್ ಲುಕ್ಸ್ ಅಮೇಝಿಂಗ್. ಮತ್ತು ಇಲ್ಲೆಲ್ಲ ಮಕ್ಕಳು ತಿರ್ಗಾ ಇವತ್ತು ಆಟ ಆಡ್ತಾ ಇದ್ದಾರೆ. ಇವತ್ತು ಕ್ರಿಕೆಟ್ ಇಲ್ಲ, ಬಿಕಾಸ್ ಐ ಥಿಂಕ್ ಎಲ್ಲರೂ ಅಲ್ಲೇ ಹೋಗ್ಬಿಟ್ಟು ಮ್ಯಾಚ್ ಆಡ್ತಿದ್ರು ಅನ್ಸುತ್ತೆ. ಬಟ್ ಮಕ್ಕಳೆಲ್ಲ ಆಟ ಆಡ್ತಿವೆ. ಆಮೇಲೆ ಇನ್ನೊಂದೇನೋ ಅಬ್ಸರ್ವ್ ಮಾಡಿದ್ವಿ, ಇಲ್ಲೂ ಅವರು ಹೇಳಿದ್ರು ಪ್ರತಿ ಹಳ್ಳಿಲೂ ಒಂದು ಮಂಟಪ ಥರ ಇರುತ್ತಲ್ವಾ. ಮಂಟಪ ಅಲ್ಲ, ಪಾಲಿಕೆ
ಥರ ಅಂದರೆ ದೇವ್ರ ಕೂರಕ್ಕಂತ ಅದು ಜಾಗ. ಸೊ ಅವ್ರು ಹೇಳಿದ್ರು ದೇವಸ್ಥಾನದ ಎದುರುಗಡೆನೆ ಒಂದು ಕಟ್ಟೆ ಥರ ಇರುತ್ತೆ, ದೇವ್ರು ಹೊರಗೆ ಬಂದಾಗ ಅಲ್ಲಿ ಕೂರಕ್ಕೆ ಅಂತ ಅಂತಾರೆ. ನಾವು ಅಲ್ಲಿ ಮೇಲೆ ಹೋದಾಗ್ಲೂ ನೋಡಿದ್ವಿ, ಜಮಾಲದಲ್ಲೂ ನೋಡಿದ್ವಿ, ಇಲ್ಲೂ ಇದೆ, ಆಮೇಲೆ ಚೇನಿಕೊಟ್ಟಿಲೂ ನೋಡಿದ್ವಿ. ಇಲ್ಲಿ ಚೇನಿಕೊಟ್ಟಿಲಿ ಅದಕ್ಕೊಂದು ಶೆಡ್ ಥರ ಮಾಡಿದ್ದಾರೆ, ಜಮಾಲಲ್ಲಿ ಏನು ಮಾಡಿರಲಿಲ್ಲ. ಸೊ ಅದು ಒಂದು ಇನ್ಫಾರ್ಮೇಷನ್ ನಿಮಗೆ ಈ ಕಡೆ ಇಂಥ ಜಾಗಕ್ಕೆ ಬಂದಾಗ ಸುಮ್ಮನೆ ಅವ್ರ ವ್ಯಾಲ್ಯೂಸ್ನ ರೆಸ್ಪೆಕ್ಟ್ ಮಾಡೋದು ಇಂಪಾರ್ಟೆಂಟು. ಯಾರನ್ನಾದ್ರೂ ಕೇಳಿ ಏನಾದರೂ ಮುಂದಕ್ಕೆ ಮಾಡೋದು ಒಳ್ಳೆಯದು. ಇವನ್ ನೀವು ಫೋಟೋ ತೆಗಿತಿದ್ರೆ ವಿಡಿಯೋ ತೆಗಿತಿದ್ರೂ ಸಹ. ಸೊ ಐ ಥಿಂಕ್ ದಟ್ಸ್ ಇಟ್. ನಾಳೆ ಬೆಳಗ್ಗೆ ಬಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿಂದ ವಾಪಸ್ಸು. ಹೋಪ್ ಇಟ್ ವರ್ಕ್ಸ್ ಔಟ್. ಬೆಳಗ್ಗೆ 8 ಗಂಟೆ ಬಸ್ಸೇ ತಗೋಬೇಕು. ಅದೊಂದೇ ಬಸ್ಸಲ್ಲಿ ಇರೋದು? ಅದೊಂದೇ ಇರೋದು. We will end the video here. We really hope you have liked this. We had an amazing couple of days at Sarchi. ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ಚೆನ್ನಾಗಿ ತೋರ್ಸಕ್ಕೆ ಟ್ರೈ ಮಾಡಿದ್ದೀವಿ. Please subscribe to our channel. Like this video, follow us on Instagram, share this with your friends and family. ಯಾರಾದರೂ ಹಿಮಾಚಲ್ ಪ್ಲಾನ್ ಮಾಡ್ತಿದ್ರೆ we highly recommend you to come experience this. ಈ ಹಳ್ಳಿ ಅಂತಲ್ಲ ಯಾವುದಾದ್ರೂ ಒಂದು. Thanks for watching guys. Thank you.